ಹಾಯ್ ಕನ್ನಡ ಜನತೆ, ಇದೇನಪ್ಪ ಇದು ಅಂಗಡಿ ತೋರಿಸ್ತಾ ಇದ್ದಾಳೆ ಅಂತ ನೀವು ಅಂದ್ಕೋಬೇಡಿ. ಏಕೆ ಅಂತ ಅಂದರೆ ಇದು ನಾನು ಸಿರಿಧಾನ್ಯ ಮಾಲ್ಟ್ ಮಾಡೋದಕ್ಕೋಸ್ಕರ ಈ ಐಟಮ್ಗಳನ್ನ ತರಿಸಿದ್ದೀನಿ. ಅಂಗಡಿಯಿಂದ ಏನು ತರಿಸಿದ್ದೀನಿ ಅದನ್ನು ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಯಾವ ಬೋಲ್ಗಾಗಲಿ ಇನ್ನೊಂದಾಗಲಿ ಒಂದು ಡೆಕೋರೇಷನ್ ಮಾಡಿ ನಿಮಗೆ ತೋರಿಸ್ತಾ ಇಲ್ಲ. ಹೇಗೆ ನಾನು ಅಂಗಡಿಯಿಂದ ತಂದಿದ್ದೀನಿ ಅದನ್ನು ಓಪನ್ ಮಾಡಿ ಹಾಗೆ ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂತ ಅಂದರೆ ಇದರಿಂದ ನಮಗೆ ತುಂಬ ಬೆನಿಫಿಟ್ ಇದೆ. ಈ ಟೀ, ಕಾಫಿ, ಹಾರ್ಲಿಕ್ಸು, ಬೋರ್ಮಿಟಾ ಅಂತ ಕುಡ್ದು ನಮಗೆ ಅಷ್ಟೊಂದು ಬೆನಿಫಿಟ್ ಏನು ಸಿಕ್ಕಿಲ್ಲ ಅಲ್ವಾ. ಎಲ್ಲರಿಗೂ ಈಗಿನ ಇದ್ರೊಳಗೆ ಶುಗರ್ ಇದೆ, ಮಂಡಿ ನೋವಿದೆ, ಇದು ಯಥೇಚ್ಛವಾಗಿದೆ. ಅದಕ್ಕಾಗಿ ನಾನು ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ. ಯಾರೆಲ್ಲ ಟೀ ಕಾಫಿ ಕುಡಿತೀನಿ ಅಂತ ಹೇಳ್ತಿದ್ರ ಅವ್ರು ದಯವಿಟ್ಟು ಆ ಟೀ ಕಾಫಿ ಎಲ್ಲ ಬಿಟ್ಟು ಕುಡೀರಿ, ಬೇಡ ಅಂತಲ್ಲ. ಅದು 1 ಟೈಮ್ ಇದ್ದರೆ ಇದು 2 ಟೈಮ್ ಇರಲಿ, ಇಲ್ಲ 1 ಟೈಮ್ ಆದರೂ ಇದನ್ನು ಯೂಸ್ ಮಾಡ್ಕೊಳ್ಳಿ. ಇದು ತುಂಬ ನಿಮಗೆ ಬೆನಿಫಿಟ್, 100ಕ್ಕೆ 100ರಷ್ಟು ನಿಮಗೆ ರಿಸಲ್ಟ್ ಕೊಡುತ್ತೆ. ಇದನ್ನು ನಮ್ಮ ಹಿರಿಕರು ಬಂದಿರೋ ಅಂತಹ ಈ ಮಾಲ್ಟು, ರಾಗಿ ಗಂಜಿ, ಇದು ಯಾವುದೂ ನಿಮಗೆ ಆರೋಗ್ಯಕ್ಕೆ ಉತ್ತಮವಾಗಿರೋದೇ ಹೊರತು ಹಾನಿಕಾರವಾಗಿ ಇರೋದಲ್ಲ. ಏಕೆಂದರೆ ಇದರಿಂದ ನನಗೆ 100ಕ್ಕೆ 100 ಅನುಭವ ಆದಮೇಲೆ ನಾನು ಇದನ್ನು ನಿಮಗೆ ವಿಡಿಯೋ ಮಾಡಿ ಹಾಕಬೇಕು, ತಿಳಿಸ್ಕೊಡ್ಬೇಕು. ಏಕೆಂದರೆ ಇದರಿಂದ ನಾನು 100% ನಾನು ತೊಗೊಂಡಿದ್ದೀನಿ. ಹಾಗಾಗಿ ನಾನು ನಿಮಗೆ ಇದನ್ನು ತಿಳಿಸ್ಕೊಡ್ಬೇಕು ಅಂತ ಮಾಡ್ತಾಯಿದ್ದೀನಿ. ಯಾವೆಲ್ಲ ಐಟಮ್ ಹಾಕ್ತಾಯಿದ್ದೀನಿ ಅಂತ ನಿಮಗೊಂದು ಸತಿ ತೋರಿಸ್ಕೊಡ್ತೀನಿ. ರಾಗಿ ಹಾಕ್ತಾಯಿದ್ದೀನಿ, ಇದನ್ನು ಮೊಳಕೆ ಕಟ್ಕೊಂಡ್ರೂ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಬಂದು ಸಿರಿಧಾನ್ಯದಲ್ಲಿ ಗೋಧಿ ಹಾಕ್ತಾಯಿದ್ದೀನಿ, ಜೋಳ ಹಾಕ್ತಾಯಿದ್ದೀನಿ. ಈ ಜೋಳ ಎಲ್ಲ ನಾವೇ ಹೊಲದಲ್ಲೆಲ್ಲ ಬೆಳೆಯೋವು, ಬಟ್ ಆದರೆ ಈಗ ಇಲ್ಲ, ಹಾಗಾಗಿ ನಾನು ಅಂಗಡಿಲೇ ತರಿಸಿದ್ದೀನಿ. ಇದು ಜೋಳ ಹಾಕ್ತಾಯಿದ್ದೀನಿ. ಇದು ಹೊಸ ಥರ ಗೋಧಿ ಅಂತ ಹೇಳಿದ್ರು, ಹಾಗಾಗಿ ಇದನ್ನು 1 kg ತೊಗೊಂಡಿದ್ದೀನಿ. ಇದು ಬಂದು ಏನು ಅಂತ ನೀವೇ ಕಮೆಂಟ್ ಮಾಡಿ, ಏನಿದು ಅಂತ ನೋಡೋಣ, ಎಷ್ಟು ಮಟ್ಟಿಗೆ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡ್ತೀರಾ ಅಂತ ಅಂದ್ಬಿಟ್ಟು. ಇದು ಸಾಮೆ ಇದೆ, ಮತ್ತು ಹರ್ಕ ಇದೆ, ಊದಲು ಇದೆ, ಮತ್ತು ಇದು ಬರಗು ಇದೆ, ಮತ್ತು ನವಣೆ ಇದೆ. ಇದನ್ನೆಲ್ಲ ಸಿರಿಧಾನ್ಯವಾಗಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಪ್ರೋಟೀನಾಗಿ ಏನು ಯೂಸ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಬಾದಾಮಿ ಹಾಕ್ತಾಯಿದ್ದೀನಿ, ಮತ್ತು ಗೋಡಂಬಿ ಹಾಕ್ತಾಯಿದ್ದೀನಿ, ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ, ಇದು ಸೂರ್ಯಕಾಂತಿ ಬೀಜ, ಮತ್ತು ಪಂಪ್ಕಿನ್ ಸೀಡ್ಸ್ ಹಾಕ್ತಾಯಿದ್ದೀನಿ, ಮತ್ತು ಅಕ್ಸೆ ಬೀಜನೂ ಸ್ವಲ್ಪ ಹಾಕ್ತಾಯಿದ್ದೀನಿ. ಬಾರ್ಲಿ ಗಂಜಿ ಥರ ಚೆನ್ನಾಗಿ ಗಂಜಿ ಥರ ಬರಬೇಕು ಅನ್ನೋದಿದೆ, ಮತ್ತು ಸ್ವಲ್ಪ ತಂಪಾಗಿ ಇರಬೇಕು ಅನ್ನೋದ್ರಿಂದ ನಾನು ಇದನ್ನು ಹಾಕ್ತಾಯಿದ್ದೀನಿ. ಬಾರ್ಲಿನೂ ಒಂದು 1/4 kg ಅಷ್ಟು ಹಾಕ್ತಾಯಿದ್ದೀನಿ. ಮತ್ತು ಚಿಯಾ ಸೀಡ್ಸು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಸಾಕು, ಎಷ್ಟು ಬೇಕು ಅಷ್ಟೇ, ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಕಾಮ ಕಸ್ತೂರಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದು ಕರಿ ಹುದ್ದು ಅಂತ ಹೇಳ್ತಾರೆ, ಕರಿ ಹುದ್ದನ್ನು ನಾನು ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆಯದು, ಅದನ್ನು ಸುಧಾ ನಮ್ಮ ಆರೋಗ್ಯಕ್ಕೆ, ಅದರಿಂದ ನಾನು ಕರಿ ಹುದ್ದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ಕಾಳುಗಳಲ್ಲಿ ಬಂದು ಇದನ್ನು ಕಡಲೆಬೇಳೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಬೀನ್ಸ್ ಕಾಳು ಹಾಕ್ತಾಯಿದ್ದೀನಿ, 2 ಥರ ಬೀನ್ಸ್ ಕಾಳು ಹಾಕ್ತಾಯಿದ್ದೀನಿ, ಮತ್ತು ಹೆಸರು ಬೇಳೆ, ಮತ್ತು ತೊಗರಿ ಬೇಳೆ ಕಾಳುಗಳಲ್ಲಿ. ಆಮೇಲೆ ಇನ್ನೂ ನಾನು ಇಲ್ಲಿ ಮೊಳಕೆ ಕಟ್ಟಿದ್ದೀನಿ ನೋಡಿ, ಇನ್ನೂ 1 kg ಅಷ್ಟು ಮೊಳಕೆಗೆ ಹಾಕಿದ್ದೀನಿ. ಅದನ್ನು ಸುಧಾ ಮೊಳಕೆ ಕಟ್ಟಿ 1 kg ಅಷ್ಟು ಇನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಜೀರಿಗೆ ತುಂಬ ಉಪಯುಕ್ತವಾದದ್ದು, ಜೀರಿಗೆ ಇದ್ರಿಗೆ ಆ್ಯಡ್ ಮಾಡಲೇಬೇಕು. ಯಾಕೆಂದರೆ ನಮಗೆ ಜೀರಿಗೆದು ನೀರು ಕುಡಿಯೋದ್ರಿಂದ ನಮ್ಗೆ ಎಷ್ಟೋ ಗ್ಯಾಸ್ಟ್ರಿಕ್ ಸಮಸ್ಯೆ ಕಮ್ಮಿ ಆಗುತ್ತೆ. ಮತ್ತು ನಾವು ಇದನ್ನೆಲ್ಲ ಉಪಯೋಗಿಸ್ತಾ ಇದ್ದೀವಿ. ಇದ್ರದ್ದು ಪವರ್ ಜಾಸ್ತಿ ಮಾಡೋದಕ್ಕೋಸ್ಕರ ಜೀರಿಗೆನ ಖಂಡಿತ ಯೂಸ್ ಮಾಡಲೇಬೇಕು. ನೀವು ಇದನ್ನು ಸ್ಕಿಪ್ ಮಾಡೋ ಹಾಗೆ ಇಲ್ಲ. ಅದು ಏಕೆಂದರೆ ಅದು ತುಂಬ ಉಪಯುಕ್ತವಾಗಿರುತ್ತೆ ನಮ್ಮ ಬಾಡಿಗೆ. ಹೀಗಾಗಿ ನಾನು ಇಷ್ಟೆಲ್ಲ ಯೂಸ್ ಮಾಡಿಕೊಂಡು ಗಂಜಿ ಮಾಡಿ ಕುಡಿದು ನೀವು 3 ತಿಂಗಳು ಆದಮೇಲೆ, 3 ತಿಂಗಳಾಗಿರ್ಬೋದು, 2 ತಿಂಗಳಾಗಿರ್ಬೋದು, ಕೆಲವ್ರಿಗೆ 1 ತಿಂಗಳಿಗೆ ರಿಸಲ್ಟ್ ಗೊತ್ತಾಗುತ್ತೆ. ಇವರೆಲ್ಲರೂ ಯಾವ ರೀತಿ ನಿಮಗೆ 100ಕ್ಕೆ ಎಷ್ಟು % ನಿಮಗೆ ಯೂಸ್ ಆಗಿದೆ ಅಂತ ಖಂಡಿತ ನನಗೆ ತಿಳಿಸ್ಕೊಡಿ. ಯಾಕೆಂದರೆ ನೀವು ನನಗೆ ತಿಳಿಸ್ಕೊಟ್ರೆ ನಾನು ಇನ್ನೂ ಹೆಚ್ಚಿನ ಥರ ವಿಡಿಯೋ ಮಾಡ್ತೀನಿ. ಏಕೆ ಅಂತ ಅಂದರೆ ನನಗೆ ಯಾವುದೆಲ್ಲ ಬೆನಿಫಿಟ್ ಆಗಿದೆ ಇದರಿಂದ ನನಗೆ ಎಷ್ಟು 100ಕ್ಕೆ ಎಷ್ಟು % ಬೆನಿಫಿಟ್ ನನಗೆ ಸಿಕ್ಕಿದೆ, ಆ ಥರದ್ದು ಇದೆ ಅಂತ ಅಲ್ಲ. ಬೇರೆ ಐಟಮ್ಗಳಲ್ಲಿ ನಮಗೆ ನಾನು ಯೂಸ್ ಮಾಡ್ತಾ ನನಗೆ ಅದರೊಳಗೆ ಎಷ್ಟು ಆರೋಗ್ಯ ಸಮಸ್ಯೆ ಸುಧಾರಿಸಿದೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಹಂಚ್ಕೋತಾ ಹೋಗ್ತೀನಿ. ದಯಮಾಡಿ ತಿಳಿಸ್ಕೊಡಿ.